ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ನಾನು ಈಶಾ ಫೌಂಡೇಶನ್ ಟೂರ್ ಪ್ಯಾಕೇಜ್ ಬಗ್ಗೆ ಹೇಳ್ತೀನಿ. ಯಾಕಂದರೆ ಅಮ್ಮ ರೀಸೆಂಟಾಗಿ ಬ್ಯಾಂಗ್ಳೂರ್ ಬಂದಿದ್ದರು. ಅವ್ರಿಗೆ ಈಶಾ ಫೌಂಡೇಶನ್ ತೋರಿಸ್ಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಇದನ್ನು ನಾನು ನನ್ನ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡಿದಾಗ ಅವಳು ಹೇಳಿದ್ಲು ಈಶಾ ಟೂರ್ ಪ್ಯಾಕೇಜ್ ಇದೆ ಅಂತ. ಸೊ ನಾನು ಅದನ್ನು ಹೇಗೆ ಬುಕ್ ಮಾಡಿದೆ, ಎಲ್ಲಿ ಬುಕ್ ಮಾಡಿದೆ, ಸೊ ಆ್ಯಂಡ್ ಯಾವಾಗ ಬುಕ್ ಮಾಡಿದೆ ಅಂತೆಲ್ಲ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು BMTC ಈಶಾ ಟೂರ್ ಪ್ಯಾಕೇಜನ್ನು ಬುಕ್ ಮಾಡಿರೋದು. ಈ ಪ್ಯಾಕೇಜಲ್ಲಿ 5 ಪ್ಲೇಸಸ್ ಅವ್ರು ಕವರ್ ಮಾಡ್ತಾರೆ. ಯಾವುದೆಲ್ಲ ಅಂತ ಹೇಳಿದ್ರೆ ಕಣಿವೆ ಬಸವಣ್ಣ, ಭೋಗ ನಂದೀಶ್ವರ ದೇವಸ್ಥಾನ, ಸರ್ ಎಂ ವಿಶ್ವೇಶ್ವರಯ್ಯ ಸಮಾಧಿ ಮತ್ತು ಮ್ಯೂಸಿಯಂ, ರಂಗನಾಥ ಸ್ಥಳ ರಂಗಸ್ವಾಮಿ ದೇವಸ್ಥಾನ ಮತ್ತು ಈಶಾ ಫೌಂಡೇಶನ್. ನಾನು ಬುಕ್ ಮಾಡಿರೋ ಈ ಪ್ಯಾಕೇಜಲ್ಲಿ 11:55 AM ಪಿಕಪ್ ಇತ್ತು ಆ್ಯಂಡ್ 9:30 PM ಡ್ರಾಪ್ ಇತ್ತು. ಹೀಗೆ ಬೇರೆ ಬೇರೆ ಥರ ಟೈಮಿಂಗ್ಸ್ ಕೂಡ ಇದೆ. ದೆನ್ ನಾನು ಅಮ್ಮ ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ. ಅಮ್ಮಂಗೆ ಬ್ಯಾಂಗ್ಳೂರ್ ಟ್ರಾಫಿಕ್ ನೋಡಿ ಒಂದು ಸ್ವಲ್ಪ ಟೆನ್ಷನ್ ಆಯಿತು. ಇದು BMTC ಈಶಾ ಫೌಂಡೇಶನ್ ಟೂರ್ ಪ್ಯಾಕೇಜ್. ಸೊ ನಾವು BMTC ಬಸ್ ಸ್ಟಾಪ್ಗೆ ಹೋಗೋದಿತ್ತು. ನಾವು ಹೋಗೋ ಟೈಮ್ಗೂ ಬಸ್ ಬಂದಲ್ಲಿ ನಿಲ್ಲೋ ಟೈಮ್ಗೂ ಕರೆಕ್ಟ್ ಆಯಿತು. ದೆನ್ ನಾವು ಯಾವ್ಯಾವ ಸೀಟ್ ಬುಕ್ ಮಾಡಿದ್ವಿ ಆ ಸೀಟಲ್ಲೇ ಕೂತ್ಕೊಂಡ್ವಿ. ಆಮೇಲೆ ಇನ್ನೂ ಸಮ್ ಪ್ಯಾಸೆಂಜರ್ಸ್ ಬರೋದಿತ್ತು ಆ್ಯಂಡ್ ಅವ್ರಿಗೆ ಕಾಯ್ತಾ ಇರುವಾಗ ಗೊತ್ತಾಯಿತು ಅವ್ರು ಬರಲ್ಲ ಅಂತ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಅಲ್ಲಿ BMTC ಬಸ್ ಸ್ಟಾಪಲ್ಲೇ ವೆಯ್ಟ್ ಮಾಡಿದ್ವಿ. ದೆನ್ ಬರಲ್ಲ ಅಂತ ಕನ್ಫರ್ಮ್ ಆದಮೇಲೆ ಸೀಟ್ ಇನ್ನೂ ತುಂಬ ಉಳಿದಿರೋದ್ರಿಂದ ನಾನು ಹಿಂದಿನ ಸೀಟಲ್ಲಿ ಕೂತ್ಕೊಂಡೆ. ಅಮ್ಮಂಗೆ ಆರಾಮಾಗಿ ಕೂತ್ಕೊಳ್ಳಿ ಅಂತ ಮುಂದಿನ ಸೀಟ್ ಬಿಟ್ಕೊಟ್ಟಿದ್ದೆ. ಇದು BMTC ಓಲ್ವೋ ಬಸ್. ಆರಾಮಾಗಿ AC ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ ನಾನು. ದೆನ್ ನಾನು ನೋಡಿದಾಗ ಇದು ನಂದಿ ಹಿಲ್ಸ್ ಹೋಗೋ ರೂಟಲ್ಲಿತ್ತು. ಸೊ ನಿಯರ್ ನಂದಿ ಹಿಲ್ಸೇ ಕಣಿವೆ ಬಸವಣ್ಣ, ಭೋಗ ನಂದೀಶ್ವರ ಟೆಂಪಲ್ ಇರೋದು. ನೀವು ಕೂಡ ಹೋಗೋವಾಗ ವಾಟರ್ ಬಾಟಲ್ ಆಗಲಿ ಇಲ್ಲ ಫ್ರೂಟ್ಸ್ ಇಲ್ಲ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಳ್ಳಿ. ಮಧ್ಯ ಮಧ್ಯೆ ಹಸಿವಾದ್ರೆ ತಿನ್ನೋಗಬೇಕು. ಆ್ಯಂಡ್ ನಾನು ಕೂಡ ಫ್ರೂಟ್ಸ್ ಇಟ್ಕೊಂಡಿದ್ದೆ, ಲೈಕ್ ಆ್ಯಪಲ್ ಮತ್ತು ಮೂಸಂಬಿ ಇಟ್ಕೊಂಡಿದ್ದೆ. ಆ್ಯಂಡ್ ಫೈನಲಿ ಡೆಸ್ಟಿನೇಷನ್ ಬಂತು. ಕಣಿವೆ ಬಸವಣ್ಣ ಟೆಂಪಲ್ವರೆಗೂ ಅಲ್ಲಿ ಬಸ್ ಸ್ಟಾಪ್ ಮಾಡಿದ್ರು. ಸೊ ಸರೌಂಡಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಮಮ್ಮಿ ಹಿಡಿದ್ಬಿಟ್ಟು ಟೆಂಪಲ್ಗೆ ಹೊರಟ್ವಿ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಟೆಂಪಲ್ ವಿಡಿಯೋ ಹಾಕಿದ್ದೀನಿ. ಅಮ್ಮ ನಾನು ಫುಲ್ ಎಕ್ಸೈಟ್ಮೆಂಟ್ ಇದ್ವಿ. ಯಾಕಂದರೆ ಫಸ್ಟ್ ಟೈಮ್ ಈ ಟೆಂಪಲ್ ನೋಡ್ತಾ ಇರೋದು, ಅದು ಬಸವಣ್ಣ ಟೆಂಪಲ್. ಆ್ಯಂಡ್ ಈ ಟೆಂಪಲ್ನ ಮಹತ್ವ ಏನಂದರೆ ಇಲ್ಲಿರುವ ನಂದಿ ವಿಗ್ರಹ ಎದ್ದು ನಿಂತು ಗುಟುರು ಹಾಕಿದರೆ ಆ ಕ್ಷಣವೇ ಕಲಿಯುಗದ ಅಂತ್ಯವಾಗುತ್ತೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿದ್ದಾರೆ. ದೇವರ ದರ್ಶನಕ್ಕೆ 15 to 20 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ. ಸೊ ಆ ಗ್ಯಾಪಲ್ಲಿ ದೇವರನ್ನ ನೋಡಿಕೊಂಡು ಹಾಗೆ ಹೊರಗೆ ಬಂದಾಗ ಅಲ್ಲಿ ವಾಟರ್ಮೆಲನ್ ಎಲ್ಲ ಮಾರ್ತಾಯಿದ್ರು. ಅದನ್ನು ತಿಂದು ಬಂದ್ವಿ. ಸೆಕೆಂಡ್ ಪ್ಲೇಸ್ ನಾವು ಹೋಗಿದ್ದು ಭೋಗನಂದೀಶ್ವರ ಟೆಂಪಲ್ಗೆ. ಸೊ ಈ ಟೆಂಪಲ್ ಹೋಗೋ ಟೈಮಲ್ಲಿ ತುಂಬ ಬಿಸಿಲಿತ್ತು. ಹಾಗೆ ನೀವು ನೋಡ್ತಾ ಇರ್ಬೋದು ಪಾರ್ಕ್ ಕೂಡ ಇದೆ. ಸ್ವಲ್ಪ ಜನ ಪಾರ್ಕಲ್ಲಿ ಕೂಡ ಕೂತಿದ್ರು. ಇದು ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಹಂಪಿ ತರಹದ ಕೆತ್ತನೆಗಳನ್ನು ನೀವು ನೋಡ್ಬೋದು. ಈ ವ್ಲಾಗಲ್ಲಿ ಈ ದೇವಸ್ಥಾನನ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ವಿಡಿಯೋ ನಾನು ಮಾಡಿದ್ದೀನಿ. ಯಾಕಂದರೆ ನನಗೆ ಪರ್ಸ್ನಲಿ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಟೈಮ್ ನೀವೆಲ್ಲ ಖಂಡಿತ ವಿಸಿಟ್ ಮಾಡಿ. ಇಲ್ಲೂ ಕೂಡ ನಮಗೆ 15 to 20 ಮಿನಿಟ್ಸ್ ಟೈಮ್ ಕೊಟ್ಟಿದ್ದರು. ಸೊ ಇಲ್ಲಿ ತುಂಬ ಬಿಸಿಲಿರೋ ಕಾರಣ ಕಾಲೆಲ್ಲ ಫುಲ್ ಸುಡ್ತಾ ಇತ್ತು. ಅದಕ್ಕೆ ನಾವು ಬೇಗನೆ ಟೆಂಪಲ್ ನೋಡ್ಕೊಂಬಿಟ್ಟು ಒಂದು 10 ಮಿನಿಟ್ಸ್ ಒಳಗಡೆ ನಾವು ವಾಪಸ್ ಬಸ್ಗೆ ಹೋದ್ವಿ. ಅಮ್ಮನ ಜೊತೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಮ್ಮನ ಹುಡುಕ್ತಾ ಇದ್ದರೆ ಅವಳು ಫೋಟೋಸ್ ತೆಗೆಯೋದ್ರಲ್ಲಿ ಫುಲ್ ಬ್ಯುಸಿ ಇದ್ಲು. ಯಾಕಂದರೆ ಇಲ್ಲಿ ಫೋಟೋಸ್ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹಾಗಾಗಿ ಅಮ್ಮ ನನ್ನ ಕೈಗೆ ಸಿಗ್ತಾನೇ ಇರಲಿಲ್ಲ. ಸೊ ನಾನು ಅಮ್ಮ ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡಿದ್ದೀವಿ. ಹಾಗೆ ಅಮ್ಮಂದು ನಂದು ಇಬ್ಬರದ್ದು ಫೋಟೋಶೂಟೆಲ್ಲ ಮುಗೀತು. ದೆನ್ ನಾವು ಬಸ್ ಕಡೆ ಹೊರಟ್ವಿ. ಬಸ್ಸಲ್ಲಿ ಜರ್ನಿ ಮಾತ್ರ ತುಂಬ ಆರಾಮಿತ್ತು. ಯಾಕಂದರೆ AC ಬಸ್ ಆಗಿರೋ ಕಾರಣ ಅಷ್ಟೇನು ಟಯರ್ಡ್ ಆಗಿಲ್ಲ. ಥರ್ಡ್ ಪ್ಲೇಸ್ ನಾವು ಹೋಗಿದ್ದು ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಮತ್ತು ಸಮಾಧಿ. ಸೊ ಸರ್ ಎಂ ವಿಶ್ವೇಶ್ವರಯ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ. ಅವ್ರ ಬಗ್ಗೆ ಹೇಳೋಕ್ಕೆ ಶುರು ಮಾಡಿದ್ರೆ ಈ ವಿಡಿಯೋ ಸಾಕಾಗಲ್ಲ, ಅಷ್ಟು ಸಾಧನೆ ಮಾಡಿದ್ದಾರೆ. ಸೊ ಅವ್ರ ಮ್ಯೂಸಿಯಮ್ಮಿಗೆ ಹೋದಾಗ ಅವ್ರು ತಗೊಂಡಿರೋ ಮೆಡಲ್ಸ್ ಮತ್ತು ಅವ್ರ ಬಗ್ಗೆ ಬರೆದಿರೋ ಆರ್ಟಿಕಲ್ಸ್ ಎಲ್ಲ ನೋಡಿದ್ರೆ ತುಂಬ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ. ಅಷ್ಟು ಸಾಧನೆಗಳನ್ನು ಅವ್ರು ಮಾಡಿದ್ದಾರೆ. ಇವರು ನಮ್ಮ ಹೆಮ್ಮೆಯ ಕನ್ನಡಿಗ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಸೊ ಅವರ ಮ್ಯೂಸಿಯಮ್ಮಲ್ಲಿ ನಮಗೆಲ್ಲ ಫೋಟೋ ವೀಡಿಯೋಸ್ ಎಲ್ಲ ಅಲೋ ಇರಲಿಲ್ಲ. ಆಮೇಲೆ ಅಲ್ಲಿಂದ ನಾವು ಹೊರಟ್ವಿ. ಆಲ್ರೆಡಿ ಟೈಮ್ 3:30 ಆಗಿತ್ತು. ಸೊ ಊಟಕ್ಕೆ ನಿಲ್ಲಿಸಿದಾಗ ನಾನು ಅಮ್ಮ ಊಟಕ್ಕೆ ಹೋದ್ವಿ. ಆ್ಯಂಡ್ ನಾನು ರೋಟಿ ತೊಗೊಂಡೆ, ಅಮ್ಮ ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡ್ರು. ಆ್ಯಂಡ್ ಊಟ ಎಲ್ಲ ಮಾಡಿ ವಾಪಸ್ ಬಂದ್ವಿ. ನಮ್ಮ ಮುಂದ್ಗಡೆ ಒಂದು ಪಾಪು ಬೇರೆ ಕೂತಿತ್ತು. ಅಮ್ಮ ಅದನ್ನು ಆಡಿಸ್ತಾಯಿದ್ರು. ಬರೀ ಅದು ಅಳ್ತಾನೇ ಇತ್ತು. ನಮ್ಮ ಮಮ್ಮಿಗೆ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟ. ಸೊ ಇದನ್ನು ಆಟಾಡಿಸ್ತಾ ಇದ್ದು ನೆಕ್ಸ್ಟ್ ಡೆಸ್ಟಿನೇಷನ್ ಬರೋವರೆಗೂ.
ನೆಕ್ಸ್ಟ್ ಹೋಗಿದ್ದು ರಂಗನಾಥ ಟೆಂಪಲ್. ಇಲ್ಲಿ ಆ್ಯಕ್ಚುಲಿ ಕೋತಿಗಳು ತುಂಬ ಇರುತ್ತೆ ಅಂತ ನಮ್ಮ ಲೇಡಿ ಕಂಡಕ್ಟರ್ ಹೇಳಿದ್ರು. ಸೊ ನಾವೇನೇ ಕ್ಯಾರಿ ಮಾಡಿರ್ತೀವಿ, ಫಾರ್ ಎಕ್ಸಾಂಪಲ್ ಬ್ಯಾಗ್ ಆಗಲಿ, ಮೊಬೈಲ್ ಆಗಲಿ, ಅದೆಲ್ಲ ಕಿತ್ಕೊಳ್ಳೋಕೆ ಬರುತ್ತೆ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಟೈಮ್ ನೀವು ಹೋದಾಗೂ ಒಂದು ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ ಇಲ್ಲಿ ಕೋತಿಗಳು ತುಂಬ ಇವೆ. 4 ಹಾಗೆ ನಾವು ಈ ಟೆಂಪಲ್ ರೀಚ್ ಆದ್ವಿ. ಸೊ ಸಂಜೆ ಆಗಿರೋ ಕಾರಣ ತುಂಬ ಪೀಸ್ಫುಲ್ ಇತ್ತು. ಹಾಗೆ ಇವತ್ತು ನಾವು ತುಂಬ ಟೆಂಪಲ್ ವಿಸಿಟ್ ಮಾಡಿರೋ ಕಾರಣ ಮನಸ್ಸು ಕೂಡ ಹಗುರ ಅನ್ನಿಸ್ತಾ ಇತ್ತು. ಈಗ ನಾವು ಹೊರಟಿರೋದು ನಮ್ಮ ಲಾಸ್ಟ್ ಡೆಸ್ಟಿನೇಷನ್ಗೆ, ಈಶಾ ಫೌಂಡೇಶನ್ಗೆ. ಸೊ ಆಲ್ರೆಡಿ ಸನ್ಸೆಟ್ ಆಗ್ತಾ ಇತ್ತು ಆ ಟೈಮಲ್ಲಿ. ಒಂದು 5:30 ಹಾಗೆ ನಾವು ಅಲ್ಲಿ ರೀಚ್ ಆದ್ವಿ. ಇಲ್ಲಿ ಸರೌಂಡಿಂಗ್ ನೀವು ನೋಡ್ತಾ ಇರ್ಬೋದು, ಫುಲ್ ಬೆಟ್ಟಗಳಿದೆ. ಸೊ ಫುಲ್ ಗ್ರೀನರಿ ನಡುವೆ ಶಿವ ಕೂತಿರೋ ಹಾಗಿದೆ. ರಿಸರ್ಚ್ ಶೋ ಇದ್ದಿದ್ದು 7:15ಗೆ. ಸೊ ಅಲ್ಲಿವರೆಗೂ ನಾವಲ್ಲಿ ಶಾಪಿಂಗ್ ಆದರೂ ಮಾಡ್ತಾ ಇರ್ಬೋದು, ಇಲ್ಲ ಅಲ್ಲಿ ಕುತ್ಕೊಳ್ಳೋಕೆ ಪ್ಲೇಸಸ್ ಕೂಡ ಇದೆ, ಅಲ್ಲಿ ಕುತ್ಕೊಳ್ಬೋದು. ಈ ಲೇಸರ್ ಶೋ ನೋಡ್ತಾ ಇದ್ರೆ ಫುಲ್ ಗೂಸ್ ಬಂಪ್ಸ್ ಬರುತ್ತೆ, ಯಾಕಂದರೆ ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಈ ಲೇಸರ್ ಶೋನ ಎವ್ರಿ ಪಾರ್ಟ್ ಹಿಂದ್ಗಡೆ ಒಂದೊಂದು ಕಥೆ ಇತ್ತು. ಸೊ ಆ ಕಥೆಯನ್ನು ಸದ್ಗುರುಗಳು ಎಕ್ಸ್ಪ್ಲೇನ್ ಮಾಡಿರೋ ಒಂದು ಆಡಿಯೋ ಕೂಡ ಹಾಕಿದ್ರು, ಸೊ ದ್ಯಾಟ್ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಆ್ಯಂಡ್ ಈ ಲೇಸರ್ ಶೋ ಎವ್ರಿ ಡೇ ಇರುತ್ತೆ. ಸೊ ನೀವು ವೀಕೆಂಡೇ ಹೋಗಬೇಕು ಅಂತ ಇಲ್ಲ, ವೀಕ್ ಡೇಸ್ ಕೂಡ ಹೋಗ್ಬೋದು. ಆ್ಯಂಡ್ ಈ ಟೂರ್ ಪ್ಯಾಕೇಜ್ ಕೂಡ ವೀಕ್ ಡೇಸು ಇದೆ. ನಾನು ಅದು ಹೇಗೆ ಬುಕ್ ಮಾಡೋದು ಅಂತ ನಾನೊಂದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಆ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ. ನಂತರ ನಾವು ಹೊರಟಾಗ ಹೈವೇವರೆಗೂ ತುಂಬ ಟ್ರಾಫಿಕ್ ಇರುತ್ತೆ. ಈ ಟೂರ್ ಪ್ಯಾಕೇಜ್ನ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಫ್ಯಾಮಿಲಿ ಎಲ್ಲ ಆರಾಮ್ಸೆ ಹೋಗ್ಬೋದು. ಯಾವುದಾದ್ರೂ ಒಂದು ವೀಕೆಂಡ್ ನೀವು ಫ್ರೀ ಮಾಡ್ಕೊಂಡು ಹೋಗಿ ಬನ್ನಿ. ಆ್ಯಂಡ್ ಪರ್ ಪರ್ಸನ್ ಇದು 600 ಕಾಸ್ಟ್ ಆಗುತ್ತೆ. ತುಂಬ ಆರಾಮಾಗಿ ಜರ್ನಿ ಆಯಿತು, ಯಾಕಂದರೆ ಬಸ್ ತುಂಬ ಕಂಫರ್ಟೇಬಲ್ ಆಗಿತ್ತು. ಆ್ಯಂಡ್ ಆಲ್ಸೋ AC ಬಸ್ ಆಗಿರೋದ್ರಿಂದ ಅಷ್ಟೇನು ಟಯರ್ಡ್ ಅಂತ ಅನಿಸಲ್ಲ. ಆ್ಯಂಡ್ ಫೈನಲಿ 9:30 ಹಾಗೆ ನಾವು ಬ್ಯಾಂಗ್ಳೂರ್ ರೀಚ್ ಆದ್ವಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.